ಇವತ್ತಿನ ವಿಡಿಯೋದಲ್ಲಿ ನಾವು ಇರುವೆಯ ಆಸಕ್ತಿಕಾರಕ ವಿಷಯಗಳನ್ನು ತಿಳಿಯೋಣ. ಪಾಯಿಂಟ್ 1, ಇರುವೆ ಯಾವತ್ತೂ ಒಂಟಿಯಾಗಿ ಕೆಲಸ ಮಾಡುವುದಿಲ್ಲ, ಅದರ ಬದಲಾಗಿ ಅದು ಟೀಮ್ ವರ್ಕ್ ಆಗಿ ಕೆಲಸ ಮಾಡುತ್ತದೆ. ಒಬ್ಬಂಟಿಯಾಗಿ ಅದು ಬದುಕುವುದು ತುಂಬ ಕಷ್ಟ. ಪಾಯಿಂಟ್ 2, ಒಂದು ಗೂಡಿನೊಳಗೆ 3 ಥರ ಇರುವೆ ಬರುತ್ತದೆ. ರಾಣಿ ಇರುವೆ, ವರ್ಕರ್ ಇರುವೆ, ಸೋಲ್ಜರ್ ಇರುವೆ. ರಾಣಿ ಇರುವೆ ಇವಳ ಕೆಲಸ ಏನಂದರೆ ದಿನಕ್ಕೆ ಸಾವಿರಾರು ಮೊಟ್ಟೆಗಳನ್ನು ಇಡುವುದು. ಇನ್ನೊಂದು ಸೋಲ್ಜರ್ ಇರುವೆ, ಇದು ಬೇರೆ ಇರುವೆಗಳಿಂದ ತಮ್ಮ ಇರುವೆಗಳನ್ನು ಪ್ರೊಟೆಕ್ಟ್ ಮಾಡುವುದು. ಮೂರನೇದು ವರ್ಕರ್ ಇರುವೆ, ಇವುಗಳ ವರ್ಕ್ ಏನಂದರೆ ಫುಡ್ಗಳನ್ನು ತರುವುದು ಮತ್ತೆ ಮನೆ ಕಟ್ಟುವುದು. ಪಾಯಿಂಟ್ 3, ಇರುವೆಗಳಿಗೆ ಮೆಮೊರಿ ಮತ್ತು ಸ್ಮೆಲ್ ಪವರ್ ತುಂಬ ಸ್ಟ್ರಾಂಗ್ ಆಗಿರುತ್ತದೆ. ಇವು ಕಣ್ಣುಗಳಿಂದ ಜಾಸ್ತಿಯಾಗಿ ಸ್ಮೆಲ್ ಮುಖಾಂತರ ದಾರಿಯನ್ನು ಹುಡುಕೊಂಡು ಹೋಗುತ್ತದೆ. ಪಾಯಿಂಟ್ 4, ಇರುವೆಯು ತನ್ನ ಲೈನ್ ನಲ್ಲಿ ಹೋಗ್ಲಿಕ್ಕೆ ಕಾರಣ ಏನೆಂದರೆ ಇದು ತನ್ನ ದೇಹದಿಂದ ಫೆರಮೋನ್ ಎಂಬ ಕೆಮಿಕಲ್ ಅನ್ನು ಬಿಡುಗಡೆ ಮಾಡಿಕೊಂಡು ಹೋಗುತ್ತದೆ. ಇದರ ಮುಖಾಂತರ ಹಿಂದೆಯಲ್ಲಿ ಬರುವ ಇರುವೆಗಳು ಈ ಸ್ಮೆಲ್ ಮುಖಾಂತರ ಫಾಲೋ ಮಾಡಿಕೊಂಡು ಹೋಗುತ್ತದೆ. ಪಾಯಿಂಟ್ 5, ಇರುವೆಯು ತನ್ನ ದೇಹದ ತೂಕದಿಂದ 50% ಹೆಚ್ಚು ತೂಕವನ್ನು ಎತ್ತುಕೊಂಡು ಹೋಗುತ್ತದೆ. ಪಾಯಿಂಟ್ 6, ಇರುವೆ ಯಾವತ್ತೂ ಮಾನವನ ತರ ನಿದ್ದೆ ಮಾಡಲ್ಲ, ಇದು ಸ್ಮಾಲ್ ರೆಸ್ಟ್ ತಗೊಂಡು ತನ್ನ ವರ್ಕ್ ಅನ್ನು ಕಂಟಿನ್ಯೂ ಮಾಡುತ್ತದೆ.